ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರೀತಿ ಶಶಿಧರ್ ಅಂತ. ನೀವು ನನ್ನ ಚಾನಲ್ ಹೊಸಬ್ರಾಗಿರಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ಫಾರ್ ಅ ಸ್ಪೆಷಲ್ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಗ್ರಾಸರಿ ಶಾಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದ್ರ ಪಾಡಿಗೆ ಮೇಲೆ ಹೋಗ್ತಾ ಇದೆ. ಗ್ರೌಂಡ್ ಫ್ಲೋರಿಗೆ ಬಂದರೆ ಫಸ್ಟ್ ಫ್ಲೋರಿಗೂ ಬಂದರೆ ಬಿಟ್ಟು ಹೋದ್ರು ಸೆಕೆಂಡ್ ಫ್ಲೋರಿಂದ ಕೆಳಗೆ ಹೋಗ್ತಾ ಇದೆ. ಬೇರೆ ಪ್ರಪಂಚನೇ ಬೇಡ. ಮದುವೆ ಆದಮೇಲೆ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ನೀನ್ ಲಿಫ್ಟಲ್ಲಿ ಹೋಗ್ಬಿಟ್ರೆ ನಾನು ಒಳಗೆ ಫಸ್ಟ್ ಹೋಗಿದ್ದೆ ಇವಳು ಗಾಯ್ಸ್. ನಂತರ ವಿಡಿಯೋ ಪ್ರೂಫ್ ಇದೆ. ಇವಳೇ ಫಸ್ಟ್ ಒಳಗೆ ಹೋಗಿದ್ದು, ಆಮೇಲೆ ಬೇಕಂತ ಹೊರಗೆ ಹೋದ್ಲು. ಸೊ ಇವತ್ತು ನಾವು ಗ್ರಾಸರಿ ಶಾಪಿಂಗ್ ಮಾಡುವ. ನೀನೇ ಇಟ್ಕೊಂಡು ನಿನ್ನ ತಟ್ಟೆ. ಅದೇ ಒಬ್ಳಿಗೆ ಮಾಲಲ್ಲಿ ಬಿಟ್ಟು ತಟ್ಟೆ ಇಟ್ಕೊಂಡು ಕೂರಿಸ್ಬಿಡೋದು, ಇಲ್ಲೇ ಇರೋ ನೀನು ಅಂತ. ನಾನೆಲ್ಲೂ ಹಾಕೊಳ್ಳಲ್ಲ ಮಿರರ್. ಪಾತ್ರೆನೂ ನಾನೆಲ್ಲೂ ಯೂಸ್ ಮಾಡಲ್ಲ. ನೀವು ಹೋಗಿ ಹೋಗಿ ಹುಡುಗಿ ಗುದ್ದುತ್ತಿದ್ಲು. ಈ ಸ್ಟೂಲ್ ಕೊಡ್ಸಕ್ಕೆ ಹೇಳಿ ಗಾಯ್ಸ್. ಈ ಸ್ಟೂಲ್ ಕೊಡ್ಸು ಕೊಡ್ಸು. ಎಲ್ಲ ಕಡೆ ಕುತ್ಕೊಡ್ತಿದ್ದಾಳೆ. ಈ ಸ್ಟೂಲ್ ಕೊಡ್ಸು. ಚೆನ್ನಾಗಿದೆಯಲ್ಲ, ಅದಕ್ಕೆ ಕೊಡ್ಸು. 1399 ಅಷ್ಟೇ. ಕೊಡ್ಸು ಮತ್ತೆ. ಹೋಗಿದ್ನ ಇದನ್ನ ಮತ್ತೆ ಬಿಟ್ಟು ಹೋಗ್ತಿದ್ದಾಳೆ ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್ ಇದು ಬಿಟ್ಟು ಹೋಗ್ತಿರೋದು. ಅದು ಹಿಂಗೆ ಓಡೋಯ್ತು ಗೊತ್ತಾ, ನಂಗೆ ಭಯನೇ ಆಯ್ತು. ಇಷ್ಟೇ ರೀಸನ್ಸ್ ಕೊಡೋದು ಅಷ್ಟೇ. ಗೊತ್ತಾಗುತ್ತೆ. ಮೇಲ್ಗಡೆ ತಗೊಂಡೋಗು, ಇಲ್ಲ ಕೆಳಗಡೆ ತಗೊಂಡೋಗು, ಗೊತ್ತಾಗುತ್ತೆ. ನಾನು ಬೀಳ್ತೀನಿ ಅಂತ ಭಯ ಆಯ್ತು. ಏನು ಬೇಕು? ರೈಟ್ ಹೋಗೋಕ್ಕಾಗಲ್ಲ, ಸ್ಟ್ರೈಟ್ ಮಾತ್ರ ಹೋಗೋದು. ಇದೆ ಬೇಕಾ? ನೆಸ್ಕೆಫೆ ಸನ್ರೈಸ್. ಏನು ಮ್ಯೂಸಿಕ್ ಹಾಕಿದ್ದಾರೆ ಒಳ್ಳೆ. ನನಗೆಲ್ಲ ಇವಾಗ ಇದು ಬರುತ್ತೆ, ಏನು ಹೇಳು, ಕಾಪಿರೈಟ್ಸ್. ಚೀಪಡಿ ಟೀಪಡಿ ಟೀಪಡಿ ಎಲ್ಲೋಡಲ್ಲಿದೆ ಗೊತ್ತಿಲ್ಲ. ಇಲ್ಲಿ ಕಣ್ಣನ್ ದೇವನಿದೆ. ರೆಡ್ ಲೆಬಲು ಇಷ್ಟ ಆಗಲ್ಲ ನಿಮ್ಮ ಅಮ್ಮಂಗೆ. ಕಣ್ಣನ್ ದೇವನಿದೆಯಲ್ಲ ಇಲ್ಲಿ, ಕ್ಲಾಸಿಕ್ ಇದೆ, ಗೋಲ್ಡ್ ಇದೆ, ಜಮೀನ್ ಇದೆ. ಯಾಕೆ? ತಾಜ್ ಇದೆ, ತಾಜ್ ಮಹಲ್. ಮತ್ತಿನ್ ಯಾವುದೂ ಇಲ್ಲ. ತಗೊಳ್ಳೋ ಒಬ್ಬ ತಾಜ್ ಮಹಲ್ ತಗೊಳ್ಳಿ, ನಿನ್ನಿಷ್ಟ. ನಾನು ಕುಡಿಯೋದೇ ಇಲ್ಲ ಟೀ ಕಾಫಿ. ನನಗೆ ಮತ್ತೆ ಒಂದು ಸಣ್ಣದಿದೆ ನೋಡಿ ತಾಜ್ ಮಹಲ್. ಹಾಂ, ಟೀ ಬ್ಯಾಗ್ಸ್ ಇದೆ ನೋಡು. ಟೀ ಬ್ಯಾಗ್ಸ್ ಬೇಡ, ಹಾಕೊಂಡು ಕುಡಿ, ಚೆನ್ನಾಗಿದ್ರೆ ಕುಡಿ. ಟೀ ಬ್ಯಾಗ್ಸ್ ಇದು. ಹಾಂ, ನಿಂಗೆ ಟೇಸ್ಟ್ ಮಾಡೋಕ್ಕೆ ಬೇಡ. ಕುಡಿಯುವುದನ್ನು ಕಂಡರೆ ನೀನು ಪಾಸ್ತಾ ಎಲ್ಲ ಬೇಡ. ಬೇಡ ಕಣೆ ನನಗೆ. ಯಾವುದೋ ಅಂಕಲ್ ನೋಡ್ತಾ ಇದ್ದಾರೆ. ನಂಗೇನು ಬೇಡ ಇಲ್ಲೇನಲ್ಲಿ ಏನು ಬೇಡ. ಈಗ ಮ್ಯಾಗಿ ಇದೆ ಮನೇಲಿ.
ಬೇಕಲ್ಲ. ಎಲ್ಲಿದೆ ದೀಪ ಎಣ್ಣೆ? ಇದು ಕೊಬ್ಬರಿ ಎಣ್ಣೆ, ದೀಪ ಎಣ್ಣೆ. ಕ್ಯಾನ್ಸ್ ಬೇಡ. ನಾವು ಸನ್ಫ್ಲವರ್ ಆಯಿಲ್ ತಗೊಳ್ಳೋದು ಗೈಸ್. ಸೊ ಸನ್ಫ್ಲವರ್ ಆಯಿಲೇ ಕಾಣಿಸ್ತಿಲ್ಲ ಎಲ್ಲೂ. ಅಯ್ಯ ಅಮ್ಮನ ಹತ್ರ ಬೈಸ್ಕೋಬೇಕೇನೆ, ಬೇಳೆ ತಗೊಳ್ಳಿ ಸುಮ್ಮನೆ. ಅದ್ರ ಬದಲು ಉದ್ದಿನ ಕಾಳು ತಗೊಂಡು ಅದು ಯಾವುದು ಚೆನ್ನಾಗಿರಲ್ಲ ನಿಜ. ನಾನೇ ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮಗೆ. ಉದ್ದಿನ ಕಾಳು ಒಂದ್ಸಲ ಯೂಸ್ ಮಾಡಿ ನೋಡೋಣ. ಬೈಸ್ಕೊ, ಸಣ್ಣ ಪ್ಯಾಕೆಟ್ ತಗೋ, ಬೈದಿಲ್ಲ ಅಂದರೆ ದೊಡ್ಡ ಬಂದು ತೊಗೊಂಡವು. ಒಂದು ನಮ್ಮ ಅಮ್ಮನ ಹತ್ರ ಎಷ್ಟು ಬೈಸ್ಬೇಕು ಅಷ್ಟು ಮಾಡ್ತಾರೆ. ಸರಿ ಬಿಡು, ನೀನು ಯಾಕೆ ಬಯಸ್ಕೊಳ್ತೀನಿ. ಎಲ್ಲ ಒಂದೇ, ಎಲ್ಲ ಒಳ್ಳೇದೇ. ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದು. ನಂಗೆ ಇಷ್ಟ ಆಗ್ತದೆ. ಸರಿ ಚಿಕ್ಕ ಪ್ಯಾಕೆಟ್ ತಗೋ. ಗೊತ್ತಿಲ್ಲ ಮತ್ತೆ ಒಂದು ಕೆ ಜಿನಾ? ಅದು 2 ಪ್ಯಾಕೆಟ್ ತಗೋ. ಒಂದೇ ಇತ್ತಲ್ಲ. ಚೆನ್ನಾಗಿದೆಯಾ ನೋಡಿ. ಹಿಂದೆ ಮುಂದೆ ಕಲಿಸ್ ನೋಡಿ. ಅಷ್ಟೇ ಇರೋದು. ಆಯ್ತು ಗೈಸ್, ಇಷ್ಟು ಜೀರಿಗೆ ತಗೊಂಡ್ಯಾ? ಇದು ಬಡೆ ಸೊಪ್ಪು 200 ಗ್ರಾಮ್ದು 100 ಗ್ರಾಮ್ ಸಿಕ್ಕಿದ್ರೆ ಹಾಕು. ನೆಕ್ಸ್ಟ್ ಏನು? ಕಾಳು ಮೆಣಸು 200 ಗ್ರಾಮ್. ಎಲ್ಲ ನೋಡ್ದಲ್ಲ. ಎಲ್ಲಿ 200 ಗ್ರಾಮ್ ಬೇಕಂದ್ರೆ. ಇದೆಷ್ಟು ಗ್ರಾಮ್? 50. ಇಲ್ಲಿದೆ ಅಲ್ಲ. ಎಷ್ಟಿದು? 300 ಗ್ರಾಮು, 200 ಗ್ರಾಮ್. ಇಲ್ಲ ಅಲ್ಲ, ಈ ಕಡೆ. ಬನ್ನಿ ಗೈಸ್, ತಗೊಂಡು ಬನ್ನಿ. ಉಪ್ಪಿಟ್ಟು ರವೆ ಅಂತ ಅಗೇನ್ ಇಲ್ಲೇ ಬಂದು ಸ್ಟಕ್ ಆದೆ ಲಾಸ್ಟ್ ಟೈಮ್. ಸರ್ ಏನು ರವೆ? ಉಪ್ಪು ರೋಸ್ಟೆಡ್ ಸೂಜಿ ರವೆ ಇದೆ, ಸೂಜಿ ರವೆ ಇದೆ, ಸೂಜಿ ರವೆ ಇದೆ, ಬನ್ಸಿ ರವೆ ಇದೆ. ಇದು ರೋಸ್ಟೆಡಾ? ನಾವು ರೋಸ್ಟೆಡ್ ಯೂಸ್ ಮಾಡಲ್ಲ. ರೋಸ್ಟೆಡ್ ಅಲ್ಲಿ ಮನೇಲಿ ಹುರ್ಕೊಳ್ತೀವಿ ಅಷ್ಟೇ. ಇವ್ರು ಆಲ್ರೆಡಿ ಹುರಿದಿಟ್ಟಿರೋರು. ಇದು ಸ್ವಲ್ಪ ಇಡ್ಲಿ ರವೆ ಬೇಕು. ಸೆಮೋಲಿನಾ ಅಂತಿದೆ. ಇದು ಸೂಜಿ ಸೆಮೋಲಿನಾ ರವೆನಾ? ಇಡ್ಲಿ ರವೆ ಆಯಿತು. ಎಷ್ಟು ಸೂಜಿ ರವೆ ಕೆಜಿ? ಬಿಳಿ ರವೆ ಅಂದರೆ ಗೊತ್ತಾಗಲ್ಲ. ಸೂಜಿ ರವೆ ತಗೊಂಡಿಯಲ್ಲ ಅದು ಇಡ್ಲಿ ರವೆನಾ? ಇಡ್ಲಿ ರವೆ. ನೆಕ್ಸ್ಟ್ ಎಂತ? ಉಪ್ಪಿಟ್ಟು ರವೆ ಅಂದರೆ ಇದು 1 kg. ಸೂಜಿ ರವೆ ಅಂದರೆ ಉಪ್ಪಿಟ್ಟು ರವೆ ಅಲ್ವಾ? ಅಲ್ಲಂತೆ ಇದು 1 kg ಅಂತ. ಈಗ ನೀರಿನ ತಂದು ಹಾಕ್ತಿದ್ದಾನೆ. ಚಿಕನ್ ಕೀಮಾ ಪರೋಟ. ಅದು ನೀನು ಗೋಧಿ ರವೆ ತಾನಿದು, ಉಪ್ಪಿಟ್ಟು ರವೆ ತಾನಿದೆ. ಹ್ಞೂ, ಚೆನ್ನಾಗಿರಲ್ಲ. ಅಕ್ಕಿ ಬೇರೆದು ಇರತ್ತೆ ನೋಡಿ. ಇದೆ ರೈಸ್ ಫ್ಲೂ. ಎಷ್ಟು? 3. ನೆಕ್ಸ್ಟ್ ಸುಮ್ಮನೆ ಇರೋದನ್ನ ನೀನು ಗೋಬಿ ಇವಾಗ ಮಾಡ್ಕೊಡಲ್ಲ. ಕಡಲೆ ಬೀಜ ಎಷ್ಟು ಕೆ ಜಿ? ಎಷ್ಟು ಕೆ ಜಿ? ಕಡಲೆ ಬೀಜ 1 kg. ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಗಾಯ್ಸ್. ಇದು ಕಂಪೇರ್ ಮಾಡೋಣ. ವಿಟಮಿನ್ ಇ ಇದೆಯಾ ಇದರಲ್ಲಿ?
30 gram, same 30 to 40 gram. Added A, vitamin A, 2, 5. ಸುಮ್ಮನೆ ಕೊಟ್ಟಿದ್ದಾರೆ, ಇವ್ರು ಸ್ವಲ್ಪ ಇಲ್ಲ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ಹೋಗೋಣ, ಹೋಗೋಣ ಬನ್ನಿ ಗಾಯ್ಸ್, ಕ್ರಾಸ್ ಚೆಕ್ ಮಾಡೋಣ. ಸಕ್ಕರೆ ಅಲ್ಲಿ ತೊಗೋತಾ ಇದ್ದಾರೆ, ಕಾಫಿ ಪುಡಿ ತೊಗೊಂಡಾಗಿದೆ, ಟೀ ಪುಡಿ ತೊಗೊಂಡಾಗಿದೆ, ಉದ್ದಿನಬೇಳೆ ಕಡಲೆಬೇಳೆ ನನಗೆ ಏನಂತಾನೆ ಗೊತ್ತಿಲ್ಲ, ಜೀರಿಗೆ ತೊಗೊಂಡಾಗಿದೆ, ಮೆಂತ್ಯ ತೊಗೊಂಡಾಗಿದೆ, ಕಾಳುಮೆಣಸು ತೊಗೊಂಡಾಗಿದೆ, ಬಿಳಿ ರವೆ ತೊಗೊಂಡಾಗಿದೆ, ಅಕ್ಕಿ ಹಿಟ್ಟು ತೊಗೊಂಡಾಗಿದೆ, ಕಲ್ಲುಪ್ಪು ತೊಗೊಂಡಾಗಿದೆ, ತಿಂಡಿ ಅಕ್ಕಿ ಆಯಿತು, ಉಪ್ಪಿಟ್ಟು ರವೆ ಆಯಿತು, ಸಾಸಿವೆ ಆಯಿತು, ಕಡಲೆ ಬೀಜ ಆಯಿತು, ಅಡುಗೆನೇನು ಆಯಿತು, ದಪ್ಪ ಅವಲಕ್ಕಿ, ಅಜ್ವೈನು, ಬರೆ ಸೊಪ್ಪು, ಇಡ್ಲಿ ರವೆ ಆಗಿದೆ, ದಪ್ಪ ಅವಲಕ್ಕಿ ಇದೆಯಾ ಗಾಯ್ಸ್. ಇದೆ ಇದೇನು ಎಳ್ಳು ಅವಲಕ್ಕಿ ಅಂದ್ರೇನು, ಓಕೆ ದಪ್ಪ ಅವಲಕ್ಕಿ ಫೈನ್. ಆ್ಯಂಡ್ ಅಜ್ವೈನ್ ಇಲ್ಲ, ಒಂದ್ಸತಿ ನಾವು ನೋಡ್ಕೊಬರೋಣ. ಇದೇನು ದಪ್ಪ ಅವಲಕ್ಕಿ ಗೊತ್ತಿಲ್ಲ, ಸಾಕು. ಹಾಕೋಗಿತ್ತು, ಏನದು ಹಾಕೋಗಿತ್ತು, ಎಷ್ಟು ದೊಡ್ಡ ಪ್ಯಾಕೆಟ್ ಹಾಕಿದ್ದೀನಿ. ಮತ್ತೆ ಹೇಳ್ಬೇಕು ಸಿಕ್ಕಿಲ್ಲ ಅಂದರೆ ಬರೀ ಮೊಬೈಲಲ್ಲಿ ಇದೆಯಾ ನೀನು? ಆಯ್ತು ಎಲ್ಲದು ನಡಿ, ನೀನು ನಡಿ, ನಿಂಗೆ ಏನಾರ ಬೇಕಾ? ಆಯಿತು ಗೈಸ್, ನಮ್ಮದು ಶಾಪಿಂಗು 4 ವೀಕ್ಸಿಗೆ. ಹೇಗೆ ಅನಿಸ್ತು ಶಾಪಿಂಗ್ ಮಾಡಿ? ಚೆನ್ನಾಗಿ ಅನಿಸ್ತು. ಫುಲ್ ಸೀರಿಯಸ್ ಆಗಿ ಹುಡುಕ್ತಾ ಇದ್ಲು, ಅದು ಆ ವೈಟ್ ಕಲರ್ ಡ್ರೆಸ್ ಕೊಡು ಸರ್. ನೀನು ತಗೊಳ್ಟ್ರೆ ನಾನೇನು ಮಾಡೋಕ್ಕಾಗತ್ತೆ? ನಾವು ಹುಡುಕ್ತಿದ್ದೆ, ನಾನು ಎಣ್ಣೆ ಎಷ್ಟು ಚೂಸ್ ಮಾಡಿದ್ದೀನಿ ಗೊತ್ತಾ? ತಂದಿಲ್ವ ಅಲ್ಲಿ? ಕಾಣಿಸಲ್ಲ ನಾನು, ಬಟ್ ಒಳ್ಳೆ ಎಕ್ಸಸೈಸ್ ಆಯ್ತಪ್ಪ ನನಗೆ. ಇವ್ರು ಮತ್ತೆ ನನ್ನ ಬಿಟ್ಟೋಗೋ ಪ್ಲಾನಲ್ಲಿದ್ದಾರೆ. ಹಲೋ, ಬಂದಾಯ್ತು, ನೀನು ಕಾಣಿಸ್ತಿದ್ಯಾ? ಹೆಂಗಿದೆ? ಕಾಣಿಸಾಯ್ತು, ನನಗೆ ಕಾಣಿಸ್ತಿದ್ದ. ಹಾಂ, ಮುಚ್ಚಿಟ್ಕೊಂಡಿದ್ದಾನೆ. ಬಂದ್ಬಿಟ್ರೆ ಎಷ್ಟು ಬೇಗ. ಮತ್ತೆ ಎಷ್ಟು ಇದು ಮೀನಿಂಗ್ ಇಲ್ಲ ಗಾಯ್ಸ್, ಇಲ್ಲೆಲ್ಲ ನೋಡ್ಕೋತಾರೆ, ಮತ್ತೆ ಫ್ಲಿಪ್ ಆದಾಗ ಮತ್ತೆ ಎಲ್ಲರೂ ನೋಡ್ಕೋತಾರೆ, ಏನು ಅರ್ಥನೇ ಇಲ್ಲ. Anyway, so that's it for this video. I hope you enjoyed it. If you did like it, please give me thumbs up and subscribe to my channel. If you want more such videos, please comment down and let me know. Until next time, okay, bye.